ವಿಜಯ ಅಂತಂದ್ರೆ ಅರ್ಜುನ, ಅವನ ರಥ ಅದು ಭಗವಂತನಿಗೆ ಕುಟುಂಬ. ವಿಜಯ ರಥ ಕುಟುಂಬೆ, ಇದು ಭೀಷ್ಮರು ಹೇಳ್ತಾರೆ. ಭಗವಂತನಿಗೆ ಯಾವುದು ಕುಟುಂಬ ಅಂದ್ರೆ ಅರ್ಜುನನ ರಥನೇ ಕುಟುಂಬ ಅಂತೆ. ಅವರು 18 ದಿನದಲ್ಲಿ 10 ದಿನದ ಭಗವಂತನ ವೈಭವ ಕಂಡವರು, ಮತ್ತೆಂಟು ದಿನಗಳ ವೈಭವವನ್ನು ಕೇಳಿ ತಿಳ್ಕೊಂಡವರು ಭೀಷ್ಮರು. ಒಟ್ಟು ಅವರು ಕಥೆಯನ್ನು ಸಂಗ್ರಹಿಸಿ ಹೇಳ್ತಾರೆ, ಅರ್ಜುನನ ರಥ ಭಗವಂತನಿಗೆ ಕುಟುಂಬ. ದೇವರಿಗೆ ಕುಟುಂಬ ಇಲ್ಲ ಅಂತಲ್ಲ, ಭೀಷ್ಮನಿಗಾದ್ರೆ ಕುಟುಂಬನೇ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಆದ್ರಿಂದಲೇ ಮೊಮ್ಮಕ್ಕಳಿಲ್ಲ, ಮತ್ತೆ ಯಾರು ಅವರನ್ನು ಕೇಳುವವರು? ಯಾರೂ ಇಲ್ಲ. ಆದ್ರೆ ನಮ್ಮ ದೇವರಿಗೆ ಹಾಗಲ್ಲ, ವಿಶ್ವ ಕುಟುಂಬ, ವಸುದೈವ ಕುಟುಂಬಕ. ಒಂದು ರೀತಿಯಲ್ಲಿ ಎಷ್ಟು ದೊಡ್ಡ ಕುಟುಂಬ ನಮ್ಮ ದೇವರದು ಅಂತಂದ್ರೆ, ಒಂದು ಮನೆ ಅಲ್ಲ ನಮ್ಮ ದೇವರಿಗೆ, 16,108 ಅರಮನೆಗಳು, ಅಲ್ಲಿ 16,108 ಮಡದಿಯರು, ಅವರಲ್ಲಿ 10-11 ಮಕ್ಕಳು, ಮೊಮ್ಮಕ್ಕಳು. ಇದೆಲ್ಲ ಭವ್ಯವಾದ ಪರಂಪರೆ ಇದೆ ಕೃಷ್ಣನಿಗೆ. ದೊಡ್ಡ ಕುಟುಂಬ ಇದೆ. ಆದರೆ 18 ದಿನ ಯಾವ ಮನೆಗೂ ಹೋಗ್ಲಿಲ್ಲ, ಯಾವ ಮನೆಯ ಸಂಪರ್ಕನೂ ಇಲ್ಲ, ಆ ಮನೆಗೆ ಫೋನೂ ಮಾಡಲಿಲ್ಲ, ಮಿಸ್ ಕಾಲೂ ಇಲ್ಲ. ಇದು ದೇವರ ಕುಟುಂಬ ಯಾವುದು ಅಂತಂದ್ರೆ ಅರ್ಜುನನ ರಥನೇ ಕುಟುಂಬವಾಗಿತ್ತು. ಅಂದ್ರೆ ಮನೆ ಎಲ್ಲವನ್ನೂ ಮರೆತವ ಭಗವಂತ. ಅಂದ್ರೆ ಕುಟುಂಬ ಹೇಗೆ ಪೋಷಣೀಯ, ಪರಿಪಾಲನೀಯ, ಹಾಗೇನೆ ಅರ್ಜುನನ ರಥವೇ ನಮ್ಮ ದೇವರಿಗೆ ಪಾಲನೀಯವಾಗಿತ್ತು. ಅದನ್ನೇ ಪೂರ್ತಿಯಾಗಿ ರಕ್ಷಣೆ ಮಾಡುವ ಜವಾಬ್ದಾರಿ ಭಗವಂತ ಕೊಟ್ಟ. ಅದಕ್ಕೆ ಭೀಷ್ಮರು ಹೇಳಿದ್ರು, ವಿಜಯ ರಥ ಕುಟುಂಬೆ. ಅರ್ಜುನನ ರಥವ ನಿನಗೆ ಕುಟುಂಬವಾಗಿತ್ತು ಸ್ವಾಮಿ, ಎಂತಹ ಭಕ್ತರ ಮೇಲೆ ನಿನಗೆ ವಾತ್ಸಲ್ಯ ಅಂತ ಭೀಷ್ಮರು ಹೇಳ್ತಾರೆ. ಕುಟುಂಬ ಅಂತಂದ್ರೆ ಅದನ್ನು ಪಾಲನೆ ಮಾಡಬೇಕು. ಹೇಗೆ ಪಾಲನೆ ಮಾಡಿದ ನಮ್ಮ ದೇವರು ಅರ್ಜುನನ ರಥವನ್ನು? ಅರ್ಜುನ ರಥ ಅದರ ಚಕ್ರ ಹಾಳಾಯಿತು ಅಂತಂದ್ರೆ ಭಗವಂತನೇ ಸರಿಪಡಿಸ್ಬೇಕು. ಆ ಚಕ್ರಕ್ಕೆ ಎಣ್ಣೆ ಕೊಡ್ಬೇಕಾದ್ರೆ ದೇವರೇ ಎಣ್ಣೆ ಹಾಕ್ಬೇಕು. ಅದಕ್ಕಿಂತ ಜಾಸ್ತಿಯಾಗಿ ಆ ಕುದುರೆಗಳು, ಆ ಕುದುರೆಗೆ ಹಗ್ಗ ಕಟ್ಟಬೇಕು, ಕುದುರೆಯ ಹಗ್ಗ ಬಿಚ್ಚಬೇಕು, ಕುದುರೆಗೆ ಹುಲ್ಲು ತಿನ್ನಿಸ್ಬೇಕು. ಇದೆಲ್ಲ ಮಾಡಿದ್ದು ಭಗವಂತನೇ. ಆ ಕುದುರೆಗೆ ಏನ್ ಬೇಕೋ ಅದನ್ನೆಲ್ಲ ಶುಶ್ರೂಷೆ ಮಾಡಿದ್ದಾನೆ. ವಿಜಯ ರಥ ಕುಟುಂಬೆ, ಅರ್ಜುನನ ರಥದ ಕುಟುಂಬ ನಮ್ಮ ದೇವರು ಅಂತಂದ್ರೆ ಕುಟುಂಬವನ್ನು ಹೇಗೆ ಪಾಲನೆ ಮಾಡಬೇಕು, ರಥದ ಕುಟುಂಬ ಅಂದ್ರೆ ಕುದುರೆ, ಅದನ್ನೆಲ್ಲ ದೇವರು ಪಾಲನೆ ಮಾಡಿದಾನ್. ದಾಸರು ಹೇಳ್ತಾರೆ ನೋಡಿ, ಹೂವ ತರುವರ ಮನೆಗೆ ಹುಲ್ಲ ತರುವ. ನಮ್ಮ ದೇವರದು ಪ್ರೀತಿ ಅಂದ್ರೆ ಅಷ್ಟು. ಪಾಂಡವರು ಹೂ ತಂದ್ರೆ ಪಾಂಡವರ ರಥದ ಕುದುರೆಗೆ ನಮ್ಮ ದೇವರು ಹುಲ್ಲು ತಂದು ಹಾಕಿದ, ಅದನ್ನು ಮೇಯಿಸಿದ, ಅದನ್ನು ರಕ್ಷಣೆ ಮಾಡಿದ ಅಂತ ಅದನ್ನು ಉಲ್ಲೇಖ ಮಾಡ್ತಾರೆ. ಹೂವ ತರುವರ ಮನೆಗೆ ಹುಲ್ಲ ತರುವ. ಹೂ ಅಂತಂದ್ರೆ ಯಾವಾಗ ಪಾಂಡವರು ಹೂ ತಂದ್ರು ಅಂತ ಪ್ರಶ್ನೆ ಮಾಡಬೇಡಿ. ಹೂ ಎನ್ನುವುದಕ್ಕೆ ಶ್ರೀ ಮಧ್ವವಿಜಯದಲ್ಲಿ ಹೇಳಿದ್ದಾರೆ, ಅಷ್ಟಬಿರ್ ಭಾವ ಪುಷ್ಪೈಹಿ, 8 ಭಾವ ಪುಷ್ಪಗಳು. ಪಾಂಡವರ ಪೂಜೆ ಅಂತಂದ್ರೆ ಭಾವದ ಪೂಜೆ. ಅದು ಅವರಿಗೆ ಪೂಜೆ ಮಾಡಬೇಕಾಗಿದ್ರೆ ಹೊರಗಿನ ಪದಾರ್ಥಗಳು ಯಾವುದೂ ಬೇಡ. ಈಗ ನಮ್ಮ ರಘುಗಣಾಚಾರ್ಯರು ಹೇಳಿದರು, ರಘುಗಣಾಚಾರ್ಯರು ಪೂಜೆ ಅಂತಂದ್ರೆ ಪೂಜೆ ಮಾಡಬೇಕಾದ್ರೆ ಹೊರಗಿನ ಪದಾರ್ಥ ಮುಖ್ಯ ಅಲ್ಲ, ಒಳಗಿನ ಪದಾರ್ಥ ಮುಖ್ಯ. ಅಷ್ಟಬೀರ್ ಭಾವ ಪುಷ್ಪೈಹಿ, ಅದು ಒಳಗಿನ ಭಾವಗಳು ಮುಖ್ಯ. ಅದು 8 ಭಾವ ಪುಷ್ಪಗಳಿಂದ ಶ್ರೀಮದ್ ಆಚಾರ್ಯರು ಪೂಜೆ ಮಾಡ್ತಿದ್ರು ಅಂತ ಶ್ರೀ ಮಧ್ವವಿಜಯ ಉಲ್ಲೇಖ ಮಾಡ್ತದೆ. ಹಾಗೇನೆ ಭಾವಪುಷ್ಪ ಬಹಳ ಮುಖ್ಯವಾದ. ಪಾಂಡವರು ಭಾವಪುಷ್ಪದಿಂದ ಭಗವಂತನಿಗೆ ಪೂಜೆ ಮಾಡಿದ್ದಾರೆ. ಮನಸ್ಸಿನ ಪುಷ್ಪದಿಂದ ಭಗವಂತನ ಪೂಜೆಯನ್ನು ನಿರಂತರ ಮಾಡಿದವರು. ಅದಕ್ಕೆ ಭಗವಂತ ಹಾಗೇನೇ ಅನುಗ್ರಹ ಮಾಡಿದ. ಅವರ ರಥದ ಕುಟುಂಬದ ಹಾಗೆ ಭಗವಂತ ಅವರನ್ನು ರಕ್ಷಣೆ ಮಾಡಿದ. ರಥವನ್ನು ಸೂರೂ ಕೆಡವದಿದ್ದಾಗೆ ಮಾಡಿದ್ದು ಭಗವಂತನ ದೊಡ್ಡ ಪವಾಡ. ಮಹಾಭಾರತ ಯುದ್ಧ ಮುಗಿದಿದೆ. ಯುದ್ಧ ಮುಗಿದ ಮೇಲೆ ಒಂದು ಮಿನಿ ಯುದ್ಧ ಪ್ರಾರಂಭ ಆಯ್ತಂತೆ. ಯಾರಿಗೆ? ಅರ್ಜುನ ಮತ್ತೆ ಕೃಷ್ಣನ ಮಧ್ಯದಲ್ಲಿ ಯುದ್ಧ ಪ್ರಾರಂಭ ಆಯ್ತಂತೆ. ಏನು ಯುದ್ಧ? ಕೃಷ್ಣ ಹೇಳಿದ ಅರ್ಜುನನ ಹತ್ರ, ರಥದಿಂದ ಕೆಳಗಿಳಿ. ಅರ್ಜುನ ಹೇಳಿದ ನೀನು ಮೊದಲು ಇಳಿ. ಕೃಷ್ಣ ಹೇಳಿದ ಆಗುವುದಿಲ್ಲ ಅರ್ಜುನ, ನೀನು ಕೆಳಗಿಳಿ. ನಮ್ಮಲ್ಲೆಲ್ಲ ಕೆಟ್ಟ ಸಂಪ್ರದಾಯ ಇದೆ ನೋಡಿ,
ಮೊದಲು ಡ್ರೈವರ್ ಇಳಿಬೇಕು, ಆಮೇಲೆ ಓನರ್ ಇಳಿಯುವುದು ಅಂತ. ಹಾಗಾಗಿ ಅರ್ಜುನ ಹೇಳಿದ, ನಾನು ಓನರ್, ನಾನು ಮತ್ತೆ ಇಳಿಯುವುದು, ನೀನು ಡ್ರೈವರ್, ಮೊದಲು ಇಳಿ. ಕೃಷ್ಣ ಹೇಳಿದ, ಅದು ಸಾಧ್ಯ ಇಲ್ಲ, ಡ್ರೈವರ್ ಹೇಳಿದಾಗೆ ಓನರ್ ಕೇಳಬೇಕು, ಇದ್ರೆ ಗಾಡಿ ರಕ್ಷಣೆ ಆಗುವುದಿಲ್ಲ ಅಂತ ಅರ್ಜುನನನ್ನು ಬಲಾತ್ಕಾರವಾಗಿ ಕೆಳಗೆ ಇಳಿಸ್ತಾನೆ ಅಂತ. ಆಮೇಲೆ ದೇವರು ಇಳಿದಂತ. ದೇವರು ಯಾವಾಗ ಇಳಿದ, ರಥ ದಗದಗ ಅಂತ ಉರಿಲಿಕ್ಕೆ ಪ್ರಾರಂಭ ಆಯ್ತಂತೆ, ಸುಟ್ಟು ಬೂದಿ ಆಯ್ತಂತೆ. ಅದು ಯಾಕೆ? ಮಹಾಭಾರತ ಹೇಳಿತು, ಯುದ್ಧ ಮಾಡುವಾಗ ಯುದ್ಧದಲ್ಲಿ ಅಗ್ನಿಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡ್ತಿದ್ರು, ಅದೆಲ್ಲ ಅರ್ಜುನ ರಥದಲ್ಲಿ ಕೂತಿತ್ತು. ಯಾಕೆ ಸುಡ್ಲಿಲ್ಲ? ಎರಡು ಕಾರಣ ಅದಕ್ಕೆ. ಒಂದು, ನಮ್ಮ ದೇವರು ಕೃಷ್ಣ ಕೂತಿದ್ದ, ಅಗ್ನಿ ಏನೂ ಮಾಡ್ಲಿಲ್ಲ. ಇನ್ನೊಂದು ಕಾರಣ, ರಥಸ್ತತ್ವಾತ್ ಹನುಮತಃ, ಮೇಲೆ ಹನುಮಪ್ಪ ಕೂತಿದ್ದ, ಅವನು ಮರುಸ್ಸಕಃ ಹುತಾಶನಃ, ಅಗ್ನಿಯನ್ನು ನಿಯಂತ್ರಣೆ ಮಾಡುವ ಶಕ್ತಿ ಅವನು, ಹಾಗಾಗಿ ರಥ ಸುಡ್ಲಿಲ್ಲ. ಯಾವಾಗ ಕೃಷ್ಣ ಇಳಿದ, ಆವಾಗ ಹನುಮನೂ ಇಳಿದ ರಥದಿಂದ. ಯಾವಾಗ ಹನುಮಂತ ದೇವರ ರಥ ಇಳಿದ್ರು, ಆವಾಗ ರಥ ದಗದಗ ಅಂತ ಸುಡ್ಲಿಕ್ಕೆ ಪ್ರಾರಂಭ ಆಯಿತು. ದೇವರು ವಿಜಯ ರಥ ಕುಟುಂಬ, ಅರ್ಜುನನ ರಥವನ್ನು ಕುಟುಂಬದ ಹಾಗೆ ಭಗವಂತ ರಕ್ಷಣೆ ಮಾಡಿದ. ದೇವರು ರಕ್ಷಣೆ ಮಾಡಲಿಲ್ಲ ಅಂತ ಆದ್ರೆ ಅವತ್ತೇ ಸುಡಬೇಕಾಗಿತ್ತು ರಥ. ಅಗ್ನಿಸ್ತ್ರ ಪ್ರಯೋಗ ಮಾಡಿದಾಗಲೇ ಸುಟ್ಟು ಬೂದಿ ಆಗ್ಬೇಕಿತ್ತು. ಯಾಕೆ ಆಗ್ಲಿಲ್ಲ? ನಮ್ಮ ದೇವರು ರಕ್ಷಣೆ ಮಾಡಿದ. ಇದನ್ನ ನಾವು ದಿನಾ ನೆನಪಿಟ್ಟುಕೊಳ್ಬೇಕಂತೆ. ನಮ್ದು ಒಂದು ರಥ, ಈ ರಥ ಸುಡಬಾರದು ಅಂತಾದ್ರೆ ಇದು ವಿಜಯ ರಥ ಆಗ್ಬೇಕು. ವಿಜಯ ರಥ ಆಗ್ಬೇಕು ಅಂತಂದ್ರೆ, ಅರ್ಜುನನ ರಥ ಆಗ್ಬೇಕು ಅಂತಂದ್ರೆ ನಮ್ಮ ದೇವರಿಗೆ ಸಾರಥ್ಯವನ್ನು ಕೊಡಬೇಕು. ಭಗವಂತ ನಮ್ಮ ರಥದ ಸಾರಥಿ ಆದ ಅಂತಾದ್ರೆ, ಭಗವಂತ ಇದನ್ನು ಕುಟುಂಬ ಅಂತ ಚಿಂತನೆ ಮಾಡಿದರೆ ಇದಕ್ಕೆ ರೋಗ ಬರುವುದಿಲ್ಲ. ರೋಗ ಎಂಬ ಅಗ್ನಿ, ರೋಗಾಗ್ನಿ ಇದನ್ನು ಬಾಧಿಸುವುದಿಲ್ಲ. ರೋಗಾಗ್ನಿ ಸುಡುವುದಿಲ್ಲ, ಭೋಗಾಗ್ನಿ ಸುಡುವುದಿಲ್ಲ. ಇದಕ್ಕೆ ಯೋಗಾಗ್ನಿ ಇದಕ್ಕೆ ಸಂಬಂಧಿಸ್ತದೆ ಅಂತ ಭಾಗವತದಲ್ಲಿ ಭೀಷ್ಮರು ನಮಗೆ ಕೊಟ್ಟ ಸಂದೇಶ. ವಿಜಯ ರಥ ಕುಟುಂಬೆ, ವಿಜಯನ ರಥ ಅದು ಭಗವಂತನಿಗೆ ಕುಟುಂಬಸ್ಥಾನೀಯ, ಭಗವಂತ ರಕ್ಷಣೆ ಮಾಡ್ತಾನೆ ಅಂತ. ವಿಜಯ ಅಂದ್ರೆ ಅರ್ಜುನ, ಅವನ ರಥ ಅದು ಕುಟುಂಬ, ಅದು ಭಗವಂತ. ವಿಜಯ ಅಂತಂದ್ರೆ ನಾವು ಚಿಂತನೆ ಮಾಡಬೇಕು ಅಂತಂದ್ರೆ ಶ್ರೀಮದ್ ಟೀಕಾಕೃತ್ಪಾದರು ಅವರ ರಥ ಅಂದ್ರೆ ಮನೋರಥ ಅಂತಂದ್ರೆ ಎಲ್ಲ ಟೀಕಾ ಗ್ರಂಥಗಳು, ಶ್ರೀಮನ್ ನ್ಯಾಯಸುಧ ಗ್ರಂಥ, ಅದನ್ನು ನಾವು ನಂಬಿದ್ರೆ ಅದು ಭಗವಂತನಿಗೆ ಅದು ಕುಟುಂಬದ ಹಾಗಿರ್ತದೆ. ಅದನ್ನು ಭಗವಂತ ರಕ್ಷಣೆ ಮಾಡ್ತಾನೆ. ಹಾಗಾಗಿ ಅದನ್ನು ಅಧ್ಯಯನ ನಾವು ಮಾಡಿದರೆ, ಆ ಅಧ್ಯಯನಕ್ಕೆ ನಾವು ಪೋಷಣೆ ಮಾಡಿದರೆ, ಅಧ್ಯಯನ ಮಾಡುವವರನ್ನು ನಾವು ಬೆಂಬಲಿಸಿದರೆ ನಮ್ಮನ್ನು ಭಗವಂತ ರಕ್ಷಣೆ ಮಾಡ್ತಾನೆ ಅನ್ನುವ ಸಂದೇಶ ವಿಜಯ ರಥ ಕುಟುಂಬೆ ಎಂಬಲ್ಲಿ ಇದೆ. ಇದನ್ನು ಭೀಷ್ಮ ಚಿಂತನೆ ಮಾಡ್ತಾನೆ. ಆತ್ತತೋತ್ರೆ ಅಂತ ಕೃಷ್ಣನನ್ನು ಸ್ತೋತ್ರ ಮಾಡ್ತಾನೆ. ಸಾಮಾನ್ಯವಾಗಿ ಕೃಷ್ಣನನ್ನು ಶಂಖಚಕ್ರ ಗದಾಯುಧಾಯಿ, ಶಂಖಚಕ್ರ ಗದಾಯುಧಾಹ, ಶಂಖಚಕ್ರ ಗದಾರಿ ಆಯುಧಾಹ, ಹೀಗೆಲ್ಲ ನಾವು ಉಪಾಸನೆ ಮಾಡ್ತೇವೆ. ಭೀಷ್ಮರ ಉಪಾಸನೆಯ ಕ್ರಮ ಆತ್ತತೋತ್ರೆ. ಸ್ತೋತ್ರ ಅಂತಂದ್ರೆ ಈ ಕುದುರೆಯ ಸಾರಥ್ಯ ಮಾಡುವವರು ಕೈಯಲ್ಲೊಂದು ಚಾಟಿಕೋಲನ್ನು ಹಿಡಿತಾರೆ, ಒಂದು ಕೋಲು, ಅದಕ್ಕೊಂದು ಹಗ್ಗ, ಅದು ತೋತ್ರ ಅಂತ ಕರೀತಾರೆ. ತುನತಿ ಅನೇನೇತಿ ತೋತ್ರಂ ಅಂದ್ರೆ ಆ ಪ್ರಾಣಿಗೆ ಹಿಂಸೆ ಮಾಡ್ಲಿಕ್ಕೆ ಅದು ತೋತ್ರ, ಚಾಟಿಕೋಲು. ಆ ಕೋಲಿದೆ ಅಂತಂದ್ರೆ ಆ ಕುದುರೆಯನ್ನು ನಿಯಂತ್ರಣೆ ಮಾಡ್ಲಿಕ್ಕಾಗತ್ತೆ, ಕುದುರೆ ಹಿಡಿದಾಗೆ ಕೇಳುತ್ತೆ. ಹಾಗಾಗಿ ಆ ಚಾಟಿ ಹಿಡ್ಕೊಂಡ ದೇವರು ತೋತ್ರ, ಆತ್ತ ತೋತ್ರ, ಕೈಯಲ್ಲಿ ಆ ಚಾಟಿಕೋಲನ್ನು ಹಿಡಿದ ಕೃಷ್ಣ ಅಂತ ಭೀಷ್ಮರು ಸ್ತೋತ್ರ ಮಾಡ್ತಾರೆ. ಮನ್ನಾರು ಕೃಷ್ಣ ಅಂತಿದೆ, ಆ ಮನ್ನಾರು ಗೋಪಾಲಕೃಷ್ಣನ ರೂಪದಲ್ಲಿ ಹಾಗೇನೆ ಇದೆ. ಆ ದೇವರು ಕೈಯಲ್ಲಿ ಸ್ತೋತ್ರ ಹಿಡ್ಕೊಂಡಿದ್ದಾರೆ. ಭೀಷ್ಮರು ಮಾಡಿದ ಸ್ತೋತ್ರ ನಾವು ನೋಡ್ಬೇಕು ಅಂತಂದ್ರೆ ಆ ಧ್ಯೇಯವಾದ ಮೂರ್ತಿ ಮನ್ನಾರು ಕೃಷ್ಣ ಕೈಯಲ್ಲಿ ಚಾಟಿಕೋಲು ಹಿಡ್ಕೊಂಡಿದ್ದಾನೆ ಅಂತ. ಅದು ಯಾಕೆ ಚಾಟಿಕೋಲು ಹಿಡ್ಕೊಂಡಿದ್ದಾನೆ ಅಂತಂದ್ರೆ ಕುದುರೆಯನ್ನು ನಿಯಂತ್ರಣೆ ಮಾಡ್ಲಿಕ್ಕೆ ಅಂತ. ಇನ್ನೊಂದು ಕೈಯಲ್ಲಿ ಏನ್ ಮಾಡಿದ್ದಾನೆ ಅಂತಂದ್ರೆ ಧೃತ ಹಯ ರಶ್ಮಿ ಅಂತ ಭೀಷ್ಮರು ಹೇಳ್ತಾರೆ. ಇನ್ನೊಂದು ಕೈಯಲ್ಲಿ ಹಯದ, ಹಯ ಅಂದ್ರೆ ಕುದುರೆ, ಅದರ ರಶ್ಮಿ ಹಗ್ಗ, ಅದನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಒಂದು ಕೈಯಲ್ಲಿ ಚಾಟಿಕೋಲು, ಇನ್ನೊಂದು ಕೈಯಲ್ಲಿ ಕುದುರೆಯ ಮೂಗಿಗೆ ಕಡಿವಾಣ ಹಾಕಿ ಅದನ್ನು ಕೈಯಲ್ಲಿ ನಮ್ಮ ಸ್ವಾಮಿ ಹಿಡ್ಕೊಂಡಿದ್ದಾನೆ. ಭೀಷ್ಮರು ಈ ಎರಡನ್ನೂ ಸ್ತೋತ್ರ ಮಾಡಿದ್ದಾರೆ. ಭಗವಂತ
ಸ್ತೋತ್ರವಾಣಿ. ಭಗವಂತ ಹಯದ ಹಗ್ಗವನ್ನು ಹಿಡ್ಕೊಂಡವ, ಹೀಗೆ ಸ್ತೋತ್ರ ಮಾಡಿದ್ದಾರೆ. ಈ ಸ್ತೋತ್ರ ಅನ್ನೋದು, ಚಾಟಿಕೋಲು ಅನ್ನೋದು ಅದು ನಿಯಮನೆಯ ಸಂಕೇತ. ಹಾಗೇನೆ ಮೂಗಿಗೆ ಹಾಕಿದ ಮೂಗುದಾರ ಅದು ಕೂಡ ನಿಯಮನೆಗೆ ಸಂಬಂಧಪಟ್ಟದ್ದು. ಭಗವಂತ ನಿಯಮನೆ ಮಾಡ್ತಾನೆ ಅಂತ, ಕುದುರೆಯನ್ನು ನಿಯಮನೆ ಮಾಡ್ತಾನೆ. ಈ ಬೇರೆ ಪ್ರಾಣಿಗಳನ್ನು ನಾವು ನಿಯಮನೆ ಮಾಡಬೇಕಾದ್ರೆ ಮೂಗುದಾರ ಹಾಕಬೇಕು. ಮನೆಯಲ್ಲಿ ಎತ್ತು ಕೋಣಗಳಿದ್ರೆ ಅದಕ್ಕೆ ಮೂಗುದಾರ ಹಾಕ್ತೇವೆ. ಮೂಗುದಾರ ಹಾಕಿದ್ರೆ ಅದು ಯದ್ವಾ ತದ್ವಾ ಓಡುವುದಿಲ್ಲ, ನಮ್ಮ ಕೈಯಲ್ಲೇ ಇರ್ತದೆ, ನಾವು ಹೇಳಿದ ಹಾಗೆ ಕೇಳುತ್ತೆ. ಮೂಗುದಾರ ಅಂತ ಅದು ಎರಡು ರೀತಿಯಾದ ನಿಯಮನೆ. ಒಂದು ಹೊರಗಿನಿಂದ ಕೋಲು ಹಿಡಿದು ನಿಯಮನೆ ಮಾಡ್ತಾನೆ, ಇನ್ನೊಂದು ಮೂಗುದಾರ ಒಳಗಿನಿಂದ ಆ ಹಗ್ಗ ಹಿಡಿದ ಕೂಡಲೇ ಆ ಮೂಗಿನ ಸೂಕ್ಷ್ಮ ಭಾಗ ಅದಕ್ಕೆ ತುಂಬಾ ನೋವಾಗುತ್ತೆ. ಆ ನೋವಾದಾಗ ನಾವು ಹೇಳಿದಾಗೆ ಕೇಳುತ್ತೆ. ಅಂದ್ರೆ ಒಳಗಿನಿಂದ ನಿಯಮನೆ ಮಾಡುವಂತಹದ್ದು ಇನ್ನೊಂದು. ನಮ್ಮ ದೇವರು ಎರಡು ರೀತಿ ನಿಯಮನೆ ಮಾಡ್ತಾನೆ ಅಂತ, ಹೊರಗಿಂದಲೂ ನಿಯಮನೆ ಮಾಡ್ತಾನೆ, ಒಳಗಿನಿಂದಲೂ ನಿಯಮನೆ ಮಾಡ್ತಾನೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ನಮ್ಮ ದೇವರು ಒಳಗೂ ಇರ್ತಾನೆ, ಹೊರಗೂ ಇರ್ತಾನೆ. ಹೊರಗೂ ನಿಯಮನೆ ಮಾಡ್ತಾನೆ, ಒಳಗೂ ನಿಯಮನೆ ಮಾಡ್ತಾನೆ. ನಮಗೆ ಎರಡೂ ಬೇಕಾದ್ದು. ಹೊರಗಿನ ಆಕ್ರಮಣನೂ ಆಗಬಾರದು, ಒಳಗಿನ ದುಷ್ಟಶತ್ರುಗಳ ಆಕ್ರಮಣನೂ ಆಗಬಾರದು. ಎರಡು ಆಕ್ರಮಣಗಳಿಂದ ನಮ್ಮನ್ನು ನಿಯಮನೆ ಮಾಡಬೇಕು. ಹಾಗಾಗಿ ಭಗವಂತನ ಎರಡು ರೀತಿಯಾದಂತಹ ನಿಯಮನೆಯನ್ನು ನಾವು ಉಪಾಸನೆ ಮಾಡಬೇಕಾದ್ದು. ಧೃತರಾಷ್ಟ್ರ ಒಳ್ಳೆಯ ಚೇತನ. ಅವನಿಗೆ ಏನಾಗಿತ್ತು ಅಂತಂದ್ರೆ, ಯಾವಾಗ ದುರ್ಯೋಧನ ಹುಟ್ಟಿದ ಮಗನಾಗಿ ಅವತ್ತಿನಿಂದ ಧೃತರಾಷ್ಟ್ರ ಸರಿಯಾದ ವ್ಯಕ್ತಿ ಅಲ್ಲ, ಅವನು ಕೆಟ್ಟು ಹೋಗಿದ್ದ, ಒಳ್ಳೆದು ಅವನಿಗೆ ಹಿಡಿಸ್ತಿರ್ಲಿಲ್ಲ. ಎಲ್ಲಿವರೆಗೆ? ದುರ್ಯೋಧನ ಸಾಯುವ ತನಕ. ದುರ್ಯೋಧನ ಯಾವತ್ತು ಸತ್ತ, ಅಲ್ಲಿಂದ ಧೃತರಾಷ್ಟ್ರ ಶುದ್ಧನಾದ. ಅದು ಯಾಕೆ ಅಂತಂದ್ರೆ, ದುರ್ಯೋಧನ ಹುಟ್ಟಿನಿಂದ ದುರ್ಯೋಧನ ಹೊರಗಿನಿಂದ ಕಿವಿಯಲ್ಲಿ ಪ್ರೇರಣೆ ಮಾಡ್ತಿದ್ದ, ಅಪ್ಪ ಪಾಂಡವರನ್ನು ವನವಾಸಕ್ಕೆ ಕಳಿಸು, ಅಪ್ಪ ಪಾಂಡವರನ್ನು ಅರಣಾವತಕ್ಕೆ ಕಳಿಸು, ದಿನಾ ಕಿವಿ ಊದ್ತಿದ್ದ. ಹೊರಗಿನಿಂದ ದುರ್ಯೋಧನನ ಪ್ರೇರಣೆ. ಅವನು ಹೇಳಿದ ಶಬ್ದ ದುರ್ಯೋಧನನಿಗೆ ಹಿಡಿಸ್ಬೇಕು. ಅದಕ್ಕೆ ಒಳಗೆ ಹೋಗಿ ದುರ್ಯೋಧನ ಅಂದ್ರೆ ಕಲಿ ಮನಸ್ಸಿನಲ್ಲಿ ತುಂಬಿದ್ದ. ಹಾಗಾಗಿ ಮನಸ್ಸಿನಲ್ಲಿಯೂ ಸ್ಟೇರಿಂಗ್ ತಿರುಗ್ತಿದ್ದ, ಹೊರಗಿಂದ ಶಬ್ದದ ಮೂಲಕನೂ ನಿಯಮನೆ ಮಾಡ್ತಿದ್ದ. ಹಾಗಾಗಿ ಧೃತರಾಷ್ಟ್ರ ಪೂರ್ತಿಯಾಗಿ ದುರ್ಯೋಧನನ ಕೈಗೊಂಬೆ ಆದ. ದುರ್ಯೋಧನ ಏನು ಹೇಳಿದ ಅದನ್ನು ಅಕ್ಷರಶಃ ಕೇಳುವವನಾದ. ಒಳಗೆ ಹೊರಗೆ ಕಲಿ, ಈ ದೈತ್ಯರ ಪರಿವಾರದವರು ನಮ್ಮನ್ನು ಹಾಗೆ ಮಾಡ್ತಾರಂತೆ. ಒಳಗಿಂದ ಹೊರಗಿಂದ ಎಲ್ಲ ಕೆಡಿಸ್ತಾರೆ. ಹೋಗಿ ಹೋಗಿ ಈ ದುರ್ಯೋಧನನ ಯುಗ ಈಗ ದುರ್ಯೋಧನನೇ ಕಲಿಯುಗ ಅಂತಂದ್ರೆ, ಕಲಿಯುಗದ ಅಭಿಮಾನಿ ದೈತ್ಯ ಅಂದ್ರೆ ದುರ್ಯೋಧನ. ಕಲಿ ಅಭಿಮಾನಕ್ಕೆ ಒಳಪಡದಿದ್ದ ಕಾಲದಲ್ಲಿಯೇ ದುರ್ಯೋಧನ ಒಳಗಿಂದ ಹೊರಗಿಂದ ಪ್ರೇರಣೆ. ಯಾರ್ಯಾರಿಗೆ ಪ್ರೇರಣೆ ಮಾಡಿದ್ದಾನೆ? ಇಡೀ ಜಗತ್ತಿಗೆ ಬೆಳ್ಳಂಬೆಳಕು ಕೊಡುವ, ಅರ್ಥಾತ್ ನಾವೆಲ್ಲ ಉಪಾಸನೆ ಮಾಡುವ ಸೂರ್ಯ, ಅವನಿಗೇ ಪ್ರೇರಣೆ ಮಾಡುತ್ತಿದ್ದಂತೆ. ಅಂದ್ರೆ ಕರ್ಣನಿಗೆ. ಕರ್ಣನನ್ನು ಯಾವಾಗ ಹೆಗಲಿಗೆ ಕೈ ಹಾಕಿ ಕರ್ಕೊಂಡು ಹೋದ, ಅವಾಗ ಕರ್ಣನೇ ಚೇಂಜ್, ಅವನು ಪೂರ್ತಿ ಬದಲಾದ. ದುರ್ಯೋಧನ ಏನ್ ಹೇಳ್ತಾನೆ ಅದೆಲ್ಲ ಸರಿ. ದುರ್ಯೋಧನಿಗೆ ಯಾವುದು ಇಷ್ಟ ಅಲ್ಲ, ಅವನಿಗೆ ಇಷ್ಟ ಆಗ್ಲಿಲ್ಲ. ದೇವರೇ ಹೇಳಿದರೂ ಒಪ್ಪಲಿಕ್ಕೆ ತಯಾರಾಗದೆ ಇದ್ದಂತಹ ವ್ಯಕ್ತಿ ಕರ್ಣ. ಇಡೀ ಜಗತ್ತಿಗೆ ಬೆಳಕು ಚೆಲ್ಲುವ ಸೂರ್ಯ, ಇಡೀ ಜಗತ್ತಿಗೆ ಜ್ಞಾನ ಪ್ರೇರಣೆ ಮಾಡುವ ಶಕ್ತಿ ಅವನಿಗೆ ಮಂಕು ಹಾಕಿದ ಅಂತಂದ್ರೆ, ಆ ದುರ್ಯೋಧನನ ಕಲಿಯ ಪ್ರಭಾವ ಅದು ಎಷ್ಟಿದೆ ಅಂತ ನಾವು ಅನುಸಂಧಾನ ಮಾಡಬೇಕು. ಆ ಕಲಿಯ ಯುಗದಲ್ಲಿ ಇರುವವರು ಹೊರಗಿಂದಲೂ ಕೆಟ್ಟ ಪ್ರಚೋದನೆಗಳು, ಒಳಗಿಂದಲೂ ಮನಸ್ಸಿಗೆ ಪ್ರಚೋದನೆ. ಹಾಗಾಗಿ ಅಧ್ಯಾತ್ಮ ಮಾರ್ಗದಲ್ಲಿ ಸಾಗುವುದು ತುಂಬಾ ಕಷ್ಟ. ಈ ಸಂದರ್ಭದಲ್ಲಿ ನಾವು ಅನುಸಂಧಾನ ಮಾಡಬೇಕಾದ್ದು ಭಗವಂತನ ಸ್ತೋತ್ರಪಾಣಿತ್ವ, ಹಾಗೇನೆ ಧೃತ ಹಯ ರಶ್ಮಿತ್ವ, ಕುದುರೆಯ ಹಗ್ಗವನ್ನು ಹಿಡಿದ ದೇವರು ಅಂತ ನಾವು ಅನುಸಂಧಾನ ಮಾಡಿದ್ರೆ, ಒಳಗಿನಿಂದ ಸ್ತೋತ್ರವಾಣಿ ಅಂತ ಅನುಸಂಧಾನ ಮಾಡಿದ್ರೆ, ಆಗ ಭಗವಂತ ಒಳಗಿಂದ ಹೊರಗಿಂದ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಮನಸ್ಸನ್ನೂ ರಕ್ಷಣೆ ಮಾಡ್ತಾನೆ. ಹೊರಗಿನ ಪ್ರಭಾವ ನಮ್ಮ ಮನಸ್ಸಿಗೆ ಆಗದೆ ಇದ್ದಾಗೆ ಮಾಡ್ತಾನೆ. ಹಾಗಾಗಿ ಎರಡು ಗುಣಗಳ ಚಿಂತನೆ
ಭೀಷ್ಮರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಭೀಷ್ಮರು ಹಾಗೇನೆ ಒಳಗಿನ ಮನಸ್ಸನ್ನೂ ಗೆದ್ದವರು, ಹೊರಗಿನ ಯಾವ ಪ್ರಭಾವಕ್ಕೂ ಒಳಗಾಗದಿದ್ದವರು. ಅವರ ಉಪಾಸನೆ ಮಾಡಿದ್ದಾರೆ. ಆತ್ತ ತೋತ್ರೆ ಧೃತ ಹಯ ರಶ್ಮಿ, ಹಯದ ರಶ್ಮಿಯನ್ನು ಕೈಯಲ್ಲಿ ಹಿಡ್ಕೊಂಡವ ನಮ್ಮ ದೇವರು. ಹಯದ ರಶ್ಮಿಯನ್ನು ಹಿಡ್ಕೊಂಡವ ಅಂತಂದ್ರೆ ಅಲ್ಲಿ ಹಯ ಅನ್ನುವ ಶಬ್ದವನ್ನು ಹಾಕಿದ್ದಾರೆ. ಹಯ ಅಂದ್ರೆ ಕುದುರೆ, ಹಯ ಅಂದ್ರೆ ಸಂಸ್ಕೃತದಲ್ಲಿ ಗತಿ ಅಂತ ಅರ್ಥ. ಹಯಗತವು ಅಂತ ಧಾತು. ಏ ಗತ್ಯರ್ಥಕಃ ತೇ ಜ್ಞಾನಾರ್ಥಕಃ ಅಂತ. ಹಯ ಅಂದ್ರೆ ಜ್ಞಾನ ಅಂತ ಅರ್ಥ. ಹಯರಶ್ಮಿ ಧೃತಃ ಅಂತಂದ್ರೆ ಕುದುರೆಯ ರಶ್ಮಿಯನ್ನು ಹಿಡಿದಿದ್ದಾನೆ ಅಂತಂದ್ರೆ ಜ್ಞಾನಕ್ಕೆ ಬೇಕಾದ ನೇಮನೆ ದೇವರು ಮಾಡ್ತಾನೆ. ಒಳ್ಳೆಯ ಜ್ಞಾನವನ್ನು ಕೊಡುವ ದೇವರು ಕೃಷ್ಣ. ಹೀಗೆ ನಾವು ಉಪಾಸನೆ ಮಾಡಬೇಕಂತೆ. ಧಿಯೋ ಯೋನ ಪ್ರಚೋದಯಾತ್, ನಮಗೆ ತತ್ವಜ್ಞಾನವನ್ನು ಕೊಡ್ತಾನೆ. ಯಾವುದು ಸರಿಯಾದ ಜ್ಞಾನ, ಯಾವುದು ತಪ್ಪು, ಯುಕ್ತಾಯುಕ್ತ ವಿವೇಕ ಭಗವಂತ ನಮಗೆ ಕರುಣಿಸ್ತಾನೆ. ಅದು ಧೃತ ಹಯ ರಶ್ಮಿ ಎಂಬಲ್ಲಿ ಹೇಳ್ತಾರೆ. ಜಿತಶ್ರಮ ಅಂತ ಭೀಷ್ಮ ಹೇಳ್ತಾನೆ, ನಾನು ಕೃಷ್ಣನನ್ನು ನೋಡಿದ್ದೇನೆ. 10 ದಿನದ ಸಂಗ್ರಾಮದಲ್ಲಿ ನಾನು ನೋಡಿದ್ದು ಕೃಷ್ಣನನ್ನೇ. ಯುದ್ಧ ಮಾಡಿದ್ದು ಅರ್ಜುನನ ಜೊತೆಗೆ ಇರಬಹುದು, ಆದ್ರೆ ಅರ್ಜುನನಿಗೆ ಬಾಣಪ್ರಯೋಗ ಮಾಡುವಾಗ ನೋಡಿದ್ದು ಕೃಷ್ಣನನ್ನು. ಯಾಕೆಂತಂದ್ರೆ ಅದು ಅರ್ಜುನ ಒಂದು ಕಡೆಯಲ್ಲಿ, ಕೃಷ್ಣ ಒಂದು ಕಡೆಯಲ್ಲಿ ಅಲ್ಲ. ಮೊದಲು ಕಾಣುವುದು ಕೃಷ್ಣ, ಆಮೇಲೆ ಕಾಣುವುದು ಅರ್ಜುನ. ಹಾಗಾಗಿ ನನಗೆ ಅರ್ಜುನನ ದರ್ಶನ ಯಾವಾಗ ಆಗ್ತಿತ್ತು, ಮೊದಲು ಕಾಣುವುದು ನಾನು ಕೃಷ್ಣನನ್ನು. ಹಾಗಾಗಿ ನಾನು ಅರ್ಜುನನ ಬಾಣ ಬರುವಾಗ ಅಥವಾ ಅರ್ಜುನನಿಗೆ ಬಾಣ ಪ್ರಯೋಗ ಮಾಡುವಾಗ ಕೃಷ್ಣ ಪ್ರೇರಣೆಯ, ಕೃಷ್ಣ ಪ್ರೀತ್ಯರ್ಥ ಅಂತ ನಾನು ಬಾಣ ಪ್ರಯೋಗ ಮಾಡ್ತಿದ್ದೆ. ಕೃಷ್ಣನನ್ನು ನೋಡ್ತಿದ್ದೆ. ಆ ಯುದ್ಧದ ಮಧ್ಯದಲ್ಲಿ ಅಷ್ಟು ಹೊತ್ತು ಯುದ್ಧ ಮಾಡುವಾಗ ಕೃಷ್ಣನಿಗೆ ಏನಾದರೂ ಶ್ರಮ ಆಗಿತ್ತ? ಜಿತಶ್ರಮ, ಶ್ರಮ ಆಗ್ಲೇ ಇಲ್ಲ ಅಂತೆ. ನೀವು ಹೇಳ್ಬಹುದು, ಅಲ್ರಿ ಕೃಷ್ಣ ಏನು ಯುದ್ಧ ಮಾಡ್ಲಿಲ್ಲ, ಸುಮ್ಮನೆ ರಥದಲ್ಲಿ ಕೂತವ, ಯುದ್ಧ ಮಾಡಿದ್ದು ಅರ್ಜುನ, ಆದ್ರಿಂದ ದೇವರಿಗೆ ಶ್ರಮದ ಪ್ರಶ್ನೆಯಲ್ಲಿ ಅಂತ. ಅರ್ಜುನ ಯುದ್ಧ ಮಾಡಿರಬಹುದು, ಆದರೆ ಮಾಡಿಸಿದ್ದು ಕೃಷ್ಣ. ಯಾರತ್ರ ಯುದ್ಧ ಮಾಡಬೇಕು, ಯಾರತ್ರ ಯುದ್ಧ ಮಾಡಬಾರದು, ಎಲ್ಲಿ ಯಾವ ಅಸ್ತ್ರ ಪ್ರಯೋಗ ಮಾಡಬೇಕು, ಅದೆಲ್ಲ ಭಗವಂತನದ್ದೇ ತೀರ್ಮಾನ. ಆದ್ರಿಂದ ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಬೇಕು ನೋಡಿ. ಮಾಡಿ ಆ ಶತ್ರುವಿನ ಮುಂಭಾಗದಲ್ಲಿ ಕೊಂಡೋಗಿ ನಿಲ್ಲಿಸಬೇಕು. ಇದೆಲ್ಲ ಭಗವಂತನದ್ದೇ. ಅರ್ಜುನ ಯುದ್ಧ ಮಾಡುವಾಗ ಅರ್ಜುನನಿಗಿಂತ ಹೆಚ್ಚು ಟೆನ್ಷನ್ ದೇವರಿಗೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಭೀಷ್ಮ ಜೋರಾಗಿ ಯುದ್ಧ ಮಾಡ್ತಿದ್ದ, ಮೆಲ್ಲ ಯುದ್ಧ ಮಾಡಿದವ ಅರ್ಜುನ. ಆಗ ಅರ್ಜುನನ ತಲೆಗೊಂದು ಬಡಿಬೇಕು, ಅರ್ಜುನ ನೀನ್ ಸರಿ ಇಲ್ಲ, ಸರಿ ಯುದ್ಧ ಮಾಡು ಅಂತ. ನಮ್ಮ ಮಕ್ಕಳು ಓದ್ಲಿಲ್ಲ ಅಂತ ಆದಾಗ ಮಕ್ಕಳ ತಲೆ ಬಡಿತೇವೆ ನೋಡಿ, ಮಗು ಓದು, ನಿದ್ದೆ ಮಾಡ್ತೀಯಾ, ತೂಕಡಿಸ್ತೀಯಾ ಅಂತ ಎಬ್ಬಿಸಿದ ಹಾಗೆ ಅರ್ಜುನ ಕರ್ತವ್ಯ ಭ್ರಷ್ಟನಾಗುವ ಸಂದರ್ಭ ಬಂದಾಗೆಲ್ಲ ನಮ್ಮ ದೇವರು ಎಬ್ಬಿಸ್ತಿದ್ದ. ನಿಜವಾಗಿ ಶ್ರಮ ಆದದ್ದು ದೇವರಿಗೆ ಆಗ್ಬೇಕಿತ್ತು, ಆದ್ರೆ ದೇವರೇ ಆದ್ರಿಂದ ಜಿತಶ್ರಮ, ಶ್ರಮವನ್ನು ಗೆದ್ದವ ದೇವರು ಅಂತ ಭೀಷ್ಮರು ಸ್ತೋತ್ರ ಮಾಡಿದ್ದಾರೆ.